ಸ್ನೇಹಿತರೆ, ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದೀರಾ. ಪ್ರತಿಯೊಬ್ಬ ವೃತ್ತಿಪರ ವ್ಯಕ್ತಿ ಆ ವೃತ್ತಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಾನೆ. ನೀವು ಏನು ವೃತ್ತಿ ಮಾಡ್ತೀರಾ ಅಂತಲೇ ನಮಗೆ ಗೊತ್ತಿಲ್ಲ, ಬಟ್ ವೃತ್ತಿಗೆ ಸಂಬಂಧಪಟ್ಟಂಗೆ ಮಾತಾಡೋದು ಬಿಟ್ಬಿಟ್ಟು ಬೇರೆ ಏನೇನೋ ಮಾತಾಡ್ತೀರಾ ಅಂತ ಕೆಲವರು ಕಾಮೆಂಟ್ ಹಾಕಿದ್ದಾರೆ, ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ. ನಾನು ಅಂಥವ್ರಿಗೆ ಅರ್ಥ ಮಾಡಿಸೋದಕ್ಕೆ ಬಯಸ್ತೀನಿ. ಈಗ ಉದಾಹರಣೆಗೆ ಯಾರೋ ಅಸ್ಟ್ರಾಲಜರ್ ಕೇವಲ ಅಸ್ಟ್ರಾಲಜಿ ಬಗ್ಗೆ ಮಾತಾಡ್ತಾನೆ. ರಾಶಿ, ನಕ್ಷತ್ರ, ಉಚ್ಚಸ್ಥಾನ, ನೀಚಸ್ಥಾನ, ಸ್ವಂತ ಮನೆ, ರಾಹು, ಕೇತು, ಈ ಥರ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಇದನ್ನೇ ಹೆಚ್ಚಾಗಿ ಮಾತಾಡ್ತಾ ಇರ್ತಾರೆ. ಅದೇ ರೀತಿ ನ್ಯೂಮರಾಲಜಿಸ್ಟ್ ಕೇವಲ ಸಂಖ್ಯೆಗಳ ಬಗ್ಗೆ ಮಾತಾಡ್ತಾನೆ. ಲಕ್ಕಿ ನಂಬರ್, ಅನ್ಲಕ್ಕಿ ನಂಬರ್, ನ್ಯೂಟ್ರಲ್ ನಂಬರ್. ವಾಸ್ತು ಪಂಡಿತ ವಾಸ್ತು ಬಗ್ಗೆ ಮಾತಾಡ್ತಾನೆ. ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ, ವಾಯುವ್ಯ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಬ್ರಹ್ಮಸ್ಥಾನ, ಇದನ್ನೇ ಮಾತಾಡ್ತಾರೆ. ಉದಾಹರಣೆಗೆ ಟೈಲರ್ ಯಾರೋ ಮಾಡಿದ್ರೆ ಏನು ಮಾತಾಡ್ತಾರೆ? ಟೇಪು, ಕತ್ರಿ, ಅಳತೆ. ಡಾಕ್ಟ್ರು ಏನಾದರೂ ಮಾತಾಡಿದ್ರೆ ಡಾಕ್ಟ್ರ್ ಬಗ್ಗೆ ಮಾತಾಡ್ತಾರೆ. ಸೊ ಏನವ್ರದ್ದು ಸ್ಟೆಥೋಸ್ಕೋಪು, ಇಂಜೆಕ್ಷನ್ನು, ಪ್ರಿಸ್ಕ್ರಿಪ್ಷನ್ನು, ಮಾತ್ರೆ, ಟ್ಯಾಬ್ಲೆಟ್ಟು, ಆಮೇಲೆ ಔಷಧಿ, ಇದನ್ನ ಬಗ್ಗೆನೇ ಮಾತಾಡ್ತಾರೆ. ನೀವು ಯಾವುದೇ ವೃತ್ತಿ ತಗೊಳ್ಳಿ, ಮೆಕ್ಯಾನಿಕ್ ತಗೊಳ್ಳಿ, ಸ್ಪಾನರು, ಗಾಡಿ, ಸೊ ಟೈರು, ಬರೀ ಇಂಥವನ್ನೇ ಮಾತಾಡ್ತಾರೆ. ಅದೇ ಥರ ನನ್ನೂ ಅಷ್ಟೇ, ನೀವು ಏನು ವೃತ್ತಿ ಮಾಡ್ತೀರೋ ನಮಗೆ ಗೊತ್ತಿಲ್ಲ, ನೀವು ಇಂಥದನ್ನೇ ಮಾತಾಡಿ ಅಂತ. ನಾನು ಏನು ವೃತ್ತಿ ಮಾಡ್ತಾಯಿದ್ದೀನಿ ಅಂದರೆ, ಎಲ್ಲರೂ ಒಂದೊಂದನ್ನು ಹಿಡ್ಕೊಂಡಿದ್ರೆ ನಮ್ಮ ಗುರುಗಳು ನನಗೆ 360 ಡಿಗ್ರಿ ಕೊಟ್ಬಿಟ್ಟಿದ್ದಾರೆ ಹೋಮ್ವರ್ಕ್. ಈಗ ಮೆಕ್ಯಾನಿಕ್ ಬಗ್ಗೆನೇ ಮಾತಾಡ್ತಾನೆ ಅಷ್ಟೇ, ಬೇರೆ ಮಾತಾಡೋದಕ್ಕೆ ಅವನ ಕೈಲಿ ಸಾಧ್ಯವೂ ಇಲ್ಲ. ಸಾಧ್ಯವಿರ್ತದೆ, ಆದರೂ ಮಾತಾಡೋದಿಲ್ಲ, ಕೇವಲ ಮೆಕ್ಯಾನಿಕ್ ಬಗ್ಗೆ. ನಾನು ಹಂಗೇನೆ ಜೀವನ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓವರ್ ಆಲ್ ಜೀವನ ಅಂದರೆ ಹುಟ್ಟಿದಾಗಲಿಂದ ಸಾಯೋವರೆಗೂ. ಇದರಲ್ಲಿ ಪರ್ಟಿಕ್ಯುಲರ್ ಇಲ್ಲ. ಕೆಲವರು ಯಾವುದೋ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ, ಬಟ್ಟೆ ಫ್ಯಾಕ್ಟ್ರಿ, ಯಾವ್ಯಾವ ಥರ ಬಟ್ಟೆಗಳು ಬರ್ತವೆ, ಕಾಟನ್ನು, ಟೆರಿಕಾಟು, ಪಾಲಿಸ್ಟ್ರು, ಸಿಲ್ಕು, ಬರೀ ಇದ್ರ ಬಗ್ಗೆನೇ ಮಾತಾಡ್ತಾರೆ. ಅದೇ ಥರ ಅವ್ರಿಗೊಂದು ಸಬ್ಜೆಕ್ಟ್ ಸಿಕ್ಕಿದೆ, ಅದಕ್ಕೋಸ್ಕರ ಮಾತಾಡ್ತಾ ಇರ್ತಾರೆ. ಬಟ್ ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಸಬ್ಜೆಕ್ಟು ವಿಶಾಲವಾಗಿರುವಂಥದ್ದು, ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿದ್ದು. ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಜೀವನದ ಬಗ್ಗೆ ಎಲ್ಲ ಆಯಾಮಗಳನ್ನು, ಎಲ್ಲ ಮಜಲುಗಳನ್ನು, ಎಲ್ಲ ಸ್ತರಗಳನ್ನು, ಅದರದ್ದು ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ, ಇದೆಲ್ಲದ್ರ ಬಗ್ಗೆ ಮ್ಯಾಕ್ಸಿಮಮ್ ನಾವು ಅಬ್ಸರ್ವ್ ಮಾಡಬೇಕು. ನಾವು ಅದನ್ನು ತಿಳ್ಕೊಳ್ಬೇಕೇ ಹೊರತು ಸುಮ್ಮನೆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋರು, ಹೇಳೋರು ಭಾಳಷ್ಟು ಜನ ಇದ್ದಾರೆ. ನಾನು ಕೂಡ ಒಂದನ್ನೇ ಮಾತಾಡ್ತಾ ಇದ್ದೀನಿ, ಆದರೆ ನಿಮಗದು ವಿಭಿನ್ನ, ವಿಶೇಷ, 360 ಡಿಗ್ರಿ ಅಂತ ಕಾಣಿಸ್ತಾ ಇದೆ. ನಾನು ವಿಶೇಷವಾಗಿ ಜೀವನದ ಬಗ್ಗೆ ಮಾತಾಡ್ತೀನಿ, ಮನಸ್ಸಿನ ಬಗ್ಗೆ ಮಾತಾಡ್ತೀನಿ, ಮನಸ್ಸಿನ ಶಕ್ತಿ ಚೈತನ್ಯದ ಬಗ್ಗೆ ಮಾತಾಡ್ತೀನಿ, ಸ್ಕಿಲ್ ಟ್ಯಾಲೆಂಟ್ ಬಗ್ಗೆ ಮಾತಾಡ್ತೀನಿ. ಸೊ ಮೂಲವಾಗಿ ಆರೋಗ್ಯದ ಬಗ್ಗೆ ಮಾತಾಡ್ತೀನಿ. ಅದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆತ್ಮಿಕ ಆರೋಗ್ಯ. ಆರೋಗ್ಯದಲ್ಲಿ 12 ಥರ ಆರೋಗ್ಯಗಳಿದ್ದಾವೆ. ಅದು ಎಲ್ಲವೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಕ್ಲಾಸ್ ಬಂದಾಗ ಅದನ್ನು ನಡೆಸ್ತೀನಿ. ಮೂಲವಾಗಿ ನನ್ನ ವೃತ್ತಿ ಏನು ಅಂತಂದರೆ, ಯಾರಿಗೆ ಏನೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗೆ ಪರಿಹಾರ ಕೊಡೋದು ನನ್ನ ವೃತ್ತಿ. ಸ್ಪಷ್ಟತೆ, ಮಾರ್ಗದರ್ಶನ, ಪರಿಹಾರ, ಈ 3 ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಂಗೆ. ಆದ್ದರಿಂದ ಪ್ರತಿ ಹಂತದಲ್ಲೂ ಮನುಷ್ಯನಿಗೆ ಮುಂದೆ ಗುರಿ, ಹಿಂದೆ ಗುರು ಬೇಕೇ ಬೇಕು. ಯಾರ್ಯಾರಿಗೆ ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಇಂಥವ್ರು ಬೆಳೆಯೋದು ಬಹಳ ಕಷ್ಟ. ಕೆಲವರಿಗೆ ಮುಂದೆ ಗುರಿ ಇರುತ್ತೆ, ಆದರೆ ಹಿಂದೆ ಗುರು ಇರೋದಿಲ್ಲ. ಇಂಥವರು ಹೆಚ್ಚಾಗಿ ಸೋಲನ್ನು ಅನುಭವಿಸ್ತಾ ಇರ್ತಾರೆ. ಗುರು ಅಂತಂದರೆ ನನ್ನ ಪ್ರಕಾರ ಕೃಷ್ಣ ಪರಮಾತ್ಮ. ಈತ ಕೃಷ್ಣ ಮುಂದೆ ಜಗದ್ಗುರು ಅಂತಾರೆ. ಆ ರೀತಿ ಕೃಷ್ಣನ ಥರ ಇರಬೇಕು ಗುರು ಅಂತಂದರೆ. ಯಾಕೆಂದರೆ ಗುರು ಹಿರಿಯನು ಅಂತ ಅವನು ಅಂದ್ಕೊಳ್ಳೋದಿಲ್ಲ, ಸಖ ಅಂತ ಕರೀತಾರೆ. ಕೃಷ್ಣನ ಇನ್ನೊಂದು ಹೆಸರು ಸಖ. ಕೃಷ್ಣ ಸಖ ಅಂದರೆ ಬಹಳ ಆತ್ಮೀಯವಾಗಿರ್ತಾನೆ, ಸ್ನೇಹಕ್ಕೆ ಹೆಚ್ಚಾಗಿ ಬೆಲೆ ಕೊಡ್ತಾನೆ, ಬಹಳ ಸ್ವತಂತ್ರ ಇರುತ್ತೆ ಕೃಷ್ಣನ ಬಳಿ. ಅದೇ ಥರ ನನಗೆ ಸಾಕಷ್ಟು ಗುರುಗಳನ್ನು ಅಧ್ಯಯನ ಮಾಡಿದಾಗ ನನಗೆ ಬಹಳ ಇಷ್ಟ ಕೃಷ್ಣ ಪರಮಾತ್ಮ. ನಿಜವಾಗ್ಲೂ ಮಹಾಭಾರತದಲ್ಲಿ ಏನಾದರೂ ಕೃಷ್ಣನ ಪಕ್ಕಕ್ಕೆ ಎತ್ತಿಟ್ಬಿಟ್ರೆ ಮಹಾಭಾರತ ಧೂಳಿಗೆ ಸಮ. ಯಾವುದೇ ಅರ್ಜುನನಿಗೆ, ಭೀಮನಿಗೆ ಬೆಲೆ ಇರೋದಿಲ್ಲ. ಕೃಷ್ಣ ಇದ್ದರೆ ಮಾತ್ರ ಅರ್ಜುನ, ಭೀಮ, ಅಲ್ಲಿರೋ ಎಲ್ಲ ಪಾತ್ರಗಳು ಒಂದು ಅದ್ಭುತವಾದ ಸತ್ವ ಸಿಗುತ್ತೆ. ಮಣ್ಣಲ್ಲಿ ಸತ್ವ ಇದ್ದರೆ ವೃಕ್ಷ ಅದ್ಭುತವಾಗಿ ಬೆಳೆಯುತ್ತೆ ಅಂತಾರಲ್ಲ, ಆ ಥರ ಆ ಮಣ್ಣಲ್ಲಿ ಸತ್ವ ಇದೆಯಲ್ಲ, ಅದೇ ಕೃಷ್ಣ ಪರಮಾತ್ಮ.
ಆದ್ದರಿಂದ ಗುರು ಅಂದರೆ ಕೃಷ್ಣನ ಥರ ಇರಬೇಕು. ಅದು ಬಹಳ ಬಹಳ ಉಪಯೋಗಕ್ಕೆ ಬರ್ತವೆ. ನನ್ನ ಒಂದು ಅನುಭವದ ಪ್ರಕಾರ ನಾನು ಹೆಚ್ಚಾಗಿ ಇಷ್ಟಪಡೋದು ಸ್ವತಂತ್ರವನ್ನು, ಹೆಚ್ಚಾಗಿ ಗಮನ ಹರಿಸೋದು ಸ್ವತಂತ್ರಕ್ಕೆ, ನಾನು ಅಧ್ಯಯನ ಮಾಡೋದು ಸ್ವತಂತ್ರದ ಬಗ್ಗೆ. ಸ್ವತಂತ್ರ, ಪ್ರೀತಿ ಮತ್ತು ಸ್ಥಳಾವಕಾಶ, ಫ್ರೀಡಮ್, ಲವ್ ಆ್ಯಂಡ್ ಸ್ಪೇಸ್, ಇದಕ್ಕೆ ಬಹಳ ಬಹಳ ಗಮನ ಕೊಡ್ತೀನಿ, ಗಮನ ಹರಿಸ್ತೀನಿ. ಯಾಕೆಂದರೆ ಎಲ್ಲ ಜೀವಿಗಳು, ಎಲ್ಲ ಪ್ರಾಣಿ ಪಕ್ಷಿಗಳು ಸ್ವತಂತ್ರವನ್ನೇ ಬಯಸೋದು. ಊಟ ಇಲ್ಲದೇ ಇದ್ರೂ ಪರವಾಗಿಲ್ಲ, ಹಾಗೆ ಹಸ್ಕೊಂಡು ಸತ್ತೋಗ್ತಾರೆ, ಆದರೆ ಸ್ವತಂತ್ರ ಇಲ್ಲದೇ ಇದ್ರೂ ಬದುಕೋದಿಲ್ಲ. ಈ ಸ್ವತಂತ್ರಕ್ಕೆ ಎಲ್ಲೆಲ್ಲಿ ಅಡ್ಡಿ ಆತಂಕಗಳು ಬರ್ತವೋ ಅಲ್ಲೆಲ್ಲವೂ ಕೂಡ ಯಾರೂ ಇರೋದಕ್ಕೆ ಇಷ್ಟಪಡೋದಿಲ್ಲ. ಅದು ಎಲ್ಲ ಸ್ನೇಹ ಸಂಬಂಧಗಳು ಹಾಳಾಗ್ತವೆ. ಆದ್ದರಿಂದ ದಯವಿಟ್ಟು ಸ್ವತಂತ್ರಕ್ಕೆ ಹೆಚ್ಚಿನ ಆದ್ಯತೆ, ಮಾನ್ಯತೆಯನ್ನು ಕೊಡಿ. ಈಗ ನೀವು ಕೇಳಿದ ಪ್ರಶ್ನೆಗೆ, ನೀವು ಎಲ್ಲ ಮಾತಾಡ್ತೀರಾ, ನಿಮ್ಮನ್ನು ಏನು ಅಂತ ಅರ್ಥ ಮಾಡ್ಕೊಳ್ಳಲ್ಲ ಅನ್ನಲ್ಲ. ನಾನು ಕೂಡ ಎಲ್ಲವನ್ನ ಮಾಡ್ತೀನಿ. ಉದಾಹರಣೆಗೆ ಮಕ್ಕಳಿಗೆ ಹೆಸರಿಟ್ಕೊಡ್ತೀನಿ, ಮನೆಗೆ ಹೆಸರಿಟ್ಕೊಡ್ತೀನಿ, ಬಿಸ್ನೆಸ್ಗೆ ಹೆಸರಿಟ್ಕೊಡ್ತೀನಿ. ಕೆಲವರು ವೃತ್ತಿಗೆ ಸಂಬಂಧಪಟ್ಟಂಗೆ ಸಿನಿಮಾ ರಂಗದಲ್ಲಿ ನೋಡಬಹುದು, ಸಾಕಷ್ಟು ಜನ ಅವರ ಮೂಲ ನಾಮಧೇಯ ಬೇರೆ, ಬಟ್ ಇಲ್ಲಿಗೆ ಬಂದ ಮೇಲೆ ಬೇರೆ ಸ್ಟೇಜ್ ನೇಮ್ ಅಂತ ಕರೀತಾರೆ, ಅಂಕಿತ ನಾಮ, ಕಾವ್ಯ ನಾಮ ಅಂತ, ಅದನ್ನೆಲ್ಲ ಇಟ್ಕೊಡ್ತೀನಿ. ಸೊ ಈ ಮದುವೆ ಮಾಡೋದಕ್ಕೆ ಕೆಲವರು ಗಂಡು ಹೆಣ್ಣನ್ನು ಮ್ಯಾಚ್ ಮಾಡ್ತಾರೆ ಜಾತಕದ ಪ್ರಕಾರ. ನಾನು ಆ ರೀತಿ ಎಲ್ಲ ಜಾತಕದ ಪ್ರಕಾರ ಮ್ಯಾಚ್ ಮಾಡೋದಿಲ್ಲ, ಅದು ನಯಾ ಪೈಸಕ್ಕೆ ಉಪಯೋಗ ಬರೋದಿಲ್ಲ. ಶಿವಶಕ್ತಿ ಯೋಗ, ಶಿವ ಮತ್ತು ಶಕ್ತಿ ಇವೆರಡೂ ಸೇರಿದ್ರೆ ಅರ್ಧನಾರೀಶ್ವರ ಅಂತ ಕರೀತಾರೆ. ಆ ಒಂದು ವಿಜ್ಞಾನ ಭೈರವ ತಂತ್ರದಲ್ಲಿರುವಂತಹ ಕೆಲವೊಂದು ಸತ್ವಗಳನ್ನು ಮದುವೆ ಆಗುವಂತಹ ಗಂಡು ಹೆಣ್ಣಿಗೆ ಹೇಳ್ಕೊಡೋದು ನನ್ನ ಕೆಲಸ. ಶಿವಶಕ್ತಿ ಯೋಗವನ್ನು ಹೇಳ್ಕೊಡ್ತೀನಿ. ಈ ಮ್ಯಾಚ್ ಮಾಡೋದೆಲ್ಲ ಅವಶ್ಯಕತೆ ಇಲ್ಲ. ಇದು ಬಿಟ್ಟರೆ ಯಾರ್ಯಾರು ಮನೆ ಕಟ್ತಾರೆ, ಆ ಮನೆಗೆ ಕೆಳಗಡೆ ಅತ್ಯದ್ಭುತವಾಗಿ ಮನೇಲಿ ವಾಸ ಮಾಡೋರಿಗೆ ಅಭಿವೃದ್ಧಿ ಸಮೃದ್ಧಿಗೋಸ್ಕರ, ಆಯುಷ್ಯ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಗೋಸ್ಕರ, ಕಾಲಕ್ಕೆ ಏನೇನೆಲ್ಲ ಸಿಗಬೇಕು ಅದೆಲ್ಲ ಸಿಗೋದಕ್ಕೆ ಕೆಲವೊಂದು ಯಂತ್ರಗಳನ್ನು ರಚಿಸ್ತೀನಿ. ಮೂಲವಾಗಿ ಯಂತ್ರ, ಮಂತ್ರ, ತಂತ್ರ ಪರಿಹಾರಕ. ಈ ಕೆಲವೊಂದು ಮನೋಜನ್ಯ ಸಮಸ್ಯೆಗಳಿರ್ತವೆ, ಸೈಕೋಸೊಮೆಟಿಕ್ ಪ್ರಾಬ್ಲಮ್, ಇಂಥವಕ್ಕೆಲ್ಲ ಕೌನ್ಸಿಲಿಂಗ್ ಮಾಡ್ತೀನಿ, ಹೀಲಿಂಗ್ ಮಾಡ್ತೀನಿ, ಹಿಪ್ನೋಥೆರಪಿನೂ ಕೂಡ ಮಾಡ್ತೀನಿ. ಈ ಯಾರ್ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ಜೀವನದಲ್ಲಿ ಹುಟ್ಟಿದಾಗಲಿಂದ ಸಾಯೋವರೆಗೂ, ಇದು ಜೀವನ ಅಥವಾ ಬದುಕು, ಇದು ಎಲ್ಲದರಲ್ಲೂ ಕೂಡ ಸಮಸ್ಯೆಗಳು ಹೆಜ್ಜೆ ಹೆಜ್ಜೆಗೂ ಬಂದೇ ಬರ್ತವೆ. ಯಾರಿಗೂ ಕೋರ್ಟು ಕಚೇರಿ ಕೇಸ್ಗಳು ಸುಮಾರು ವರ್ಷದಿಂದ ಅಲಿತಾವ್ರೆ, ಕೇಸ್ ಕ್ಲಿಯರ್ ಆಗಲಿಲ್ಲ, ಜಮೀನು ಇವ್ರಿಗೆ ಬರಬೇಕಿತ್ತು ಬರಲಿಲ್ಲ, ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ವಾಪಸ್ ಕೊಡ್ತಿಲ್ಲ. ಸೊ ಏನೋ ಕಾಯಿಲೆಗಳು, ಆಸ್ಪತ್ರೆಗಳೆಲ್ಲ ತೋರಿಸಿದ್ರೆ ಎಲ್ಲ ನಾರ್ಮಲ್ ಇದೆ, ನ್ಯೂಟ್ರಲ್ ಇದೆ, ಎಲ್ಲ ಕರೆಕ್ಟಾಗಿದೆ ಅಂತಾರೆ, ಬಟ್ ಸಮಸ್ಯೆಗಳು ಅವ್ರಿಗೆ ತಪ್ಪಿದ್ದಲ್ಲ. ಇಂಥ ಎಷ್ಟೋ ರೀತಿ ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಕಾಯಿಲೆಗಳು, ಕೆಲವೊಂದು ಗುಪ್ತವಾದ ವಿಚಾರಗಳು, ಅನೈತಿಕ ಸಂಬಂಧಗಳಿರ್ತವೆ. ಅದನ್ನು ಹೇಗೆ ಅದರಿಂದ ಬಿಡುಗಡೆ ಹೊಂದಬೇಕು? ಸಾಕಷ್ಟು ಜನ ವ್ಯವಹಾರದಲ್ಲಿ ಲಾಸ್ ಮಾಡ್ಕೊಂಡಿರ್ತಾರೆ. ನಾನು ಅಲ್ಟಿಮೇಟ್ ಲೆವೆಲಲ್ಲಿ ಹೇಳಿರೋದು 68 ಕೋಟಿ 4 ವರ್ಷದಲ್ಲಿ 7 ಬಿಸ್ನೆಸ್ ಮಾಡಿ ಕಳ್ಕೊಂಡಿದ್ದಾನೆ. 68 ಕೋಟಿ. ಸೊ ಇಂಥವ್ರಿಗೆಲ್ಲ ಹೇಗೆ ಮತ್ತೆ ಅವರನ್ನು ಸ್ಟ್ಯಾಂಡಾಗಿ ನಿಲ್ಲಿಸೋದಕ್ಕೆ ಸಾಧ್ಯ, ಗೆಟಾನ್ ಆಗೋದು ಹೇಗೆ, ಆ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಡ್ತೀನಿ. ಮೂಲವಾಗಿ ಮನುಷ್ಯನಿಗೆ 3 ಶಕ್ತಿಗಳನ್ನು ತಿಳ್ಕೊಂಡಿರ್ಬೇಕು, 3 ವಿದ್ಯೆಗಳು, ಮಹಾವಿದ್ಯೆಗಳು ಅಂತ ಇದನ್ನು ಕರಿತೀನಿ. ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದು 3ನ್ನು ಸೇರಿಸಿ ಒಂದೇ ಒಂದು ಪ್ಯಾಕೇಜಲ್ಲಿದೆ. ಅದೇನು ಅಂದರೆ ಯಾವಾಗ ಮಾಡಬೇಕು ಅಂತ. ಇದನ್ನು ಕಲ್ತ್ಕೊಂಡ್ಬಿಟ್ರೆ ಮನುಷ್ಯ ಭೂಮಿ ಮೇಲೆ ಸ್ವರ್ಗವನ್ನು ನಿರ್ಮಾಣ ಮಾಡ್ಬೋದು, ಸ್ವರ್ಗ ಸುಖಿ ಪರಮ ಸುಖಿಯಾಗಿರ್ತಾನೆ. ಆದ್ದರಿಂದ ನೀವು ಕೇಳುವಂತಹ ಪ್ರಶ್ನೆಗೆ ಸಾಧ್ಯವಾದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಉತ್ತರಗಳನ್ನು ಹೇಳೋದಕ್ಕೆ ಬಯಸಿದ್ದೀನಿ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ. ನೀವು ಯಾವುದೇ ರೀತಿ ಸರ್ವಿಸನ್ನು ಬೇಕಾದ್ರೆ ತಗೊಳ್ಬಹುದು. ಸುಮಾರು 108 ಥರ ಸರ್ವಿಸ್ಗಳನ್ನು ಕೊಡ್ತೀನಿ. ಎಲ್ಲದರ ಬಗ್ಗೆ ಹೇಳ್ತಾ ಹೋದರೆ ವರ್ಷಗಟ್ಟಲೆ ಹಿಡಿಯುತ್ತೆ. ಆದ್ದರಿಂದ ದಿನಕ್ಕೆ ಅಲ್ಪ ಸ್ವಲ್ಪ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಹೇಳ್ತಾ ಬರ್ತಾ ಇರ್ತೀನಿ. ಸೊ ನಿಮಗೂ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಮಾರ್ಗದರ್ಶನ ಬೇಕಾದರೆ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೆ ಮುಂದಿನ ಹೆಜ್ಜೆ. ನನ್ನ ಬಳಿ ಬಂದವರಿಗೆ 3 ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ: ಸ್ಪಷ್ಟತೆ, ಮಾರ್ಗದರ್ಶನ, ಪರಿಹಾರಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.